ಚಿಂತೆಯನ್ನು ಬಿಟ್ಟು ಬಿಡು ಪಾರ್ಥ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯ ಯಾವ ಲೆಕ್ಕ? ಪಾಪ ಎನ್ನುವುದು ಎಂತಹ ವಸ್ತು ಎಂದರೆ ಅದನ್ನು ಖರೀದಿಸುವುದು ಬಹಳ ಸಸ್ತ. ಆದರೆ ಅದಕ್ಕೆ ಬೆಲೆ ಕಟ್ಟುವಾಗ ಜನ್ಮ ಜನ್ಮಗಳೇ ಕಳೆಯುತ್ತೆ. ನಿನ್ನ ಮನಸ್ಸು ಒಳ್ಳೆಯದಾಗಿದ್ರೆ ಎಲ್ಲವೂ ನಿನ್ನ ವಿರುದ್ಧವಾಗಿರುತ್ತೆ. ಆದರೆ ಸಮಯ ನಿನ್ನ ಪರವಾಗಿಯೇ ಇರುತ್ತೆ. ಜೀವನದಲ್ಲಿ ಯಾರ ಜೊತೆಗೆ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. ಸಿಹಿ ಕಹಿಗಳೆರಡು ಯೋಗಿಗೆ ಏಕ ಪ್ರಕಾರದ ಫಲವನ್ನು ನೀಡುತ್ತೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಕ್ಕದೆ ಸಮಾನ ಮನಸ್ಥಿತಿ ಉಳ್ಳವನೇ ನಿಜವಾದ ಯೋಗಿ. ನಿನಗೆ ಏನು ಬೇಕು ಅದಕ್ಕಾಗಿ ಹೋರಾಟ ಮಾಡದಿದ್ದರೆ ಕಳೆದುಕೊಂಡಿದ್ದಕ್ಕಾಗಿ ಎಂದಿಗೂ ಕಣ್ಣೀರು ಸುರಿಸಬಾರದು. ಮೋಸ ಮಾಡಿದವರು ಈ ಕ್ಷಣಕ್ಕೆ ಸಂತೋಷವಾಗಿರಬಹುದು, ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಸುರಿಸುವ ಪ್ರತಿದಿನದ ಕಣ್ಣೀರ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರರನ್ನು ಮುಳುಗಿಸಿಬಿಡುತ್ತೆ. ಇದು ಕಟು ಸತ್ಯ. ಏನೋ ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರೋದಿಲ್ಲ. ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತೆ. ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಾ ಇರುತ್ತೆ. ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಿರುತ್ತಾರೆ, ಜ್ಞಾನಿ ಮೌನವಾಗಿರುತ್ತಾನೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತೆ. ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಡು, ಆದರೆ ಯಾವುದರ ಮೇಲೆ ನಿನ್ನ ಅಧಿಕಾರವಿಲ್ಲವೋ ಅದಕ್ಕಾಗಿ ಆಸೆ ಪಡಬೇಡ. ಬದುಕು ಕೆಸರಾಗಿದ್ರೂ ಪರವಾಗಿಲ್ಲ, ಆದರೆ ನೀವು ತಾವರೆಯಂತೆ ಬದುಕಿ. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಸಮಯ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಮನದಲ್ಲಿ ಆಸೆಗಳು ಕಡಿಮೆ ಆದಷ್ಟು ನೆಮ್ಮದಿ ತಾನಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಯಾಕೆಂದ್ರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ, ಆದರೆ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ. ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆ ಅಲ್ಲ, ಒಬ್ಬರ ಮನಸ್ಸು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ಈ ಜಗತ್ತಿನಲ್ಲಿ ನಿನಗೆ ಇಷ್ಟ ಬಂದಂತೆ ಬದುಕು, ಆದರೆ ನಿನ್ನಿಂದ ಯಾರಿಗೂ ಕೆಡುಕಾಗದಂತೆ ಬದುಕು. ಜೀವನದಲ್ಲಿ ಎಂದಿಗೂ ಸಣ್ಣ ಪುಟ್ಟ ತಪ್ಪುಗಳನ್ನು ಆದಷ್ಟು ತಪ್ಪಿಸಲು ಪ್ರಯತ್ನ ಪಡಿ. ಯಾಕೆಂದ್ರೆ ಮನುಷ್ಯ ಪರ್ವತಗಳಿಂದಲ್ಲ ಕಲ್ಲುಗಳಿಂದ ಎಡವುತ್ತಾನೆ. ಯಾವ ವ್ಯಕ್ತಿ ತನ್ನವರನ್ನು ತುಳಿಯಲು, ಅನ್ಯರಿಂದ ಸಲಹೆ ಪಡೆಯಲು ಆರಂಭ ಮಾಡುವ ಅದೇ ದಿನವೇ ಆ ವ್ಯಕ್ತಿಯ ಪತನ ಆರಂಭವಾಗುತ್ತೆ. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕಾರಣದಿಂದ ಸಿಕ್ಕೇ ಸಿಗುತ್ತಾರೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಈ ಜಗತ್ತಿನಲ್ಲಿ ನಿನಗೆ ಇಷ್ಟ ಬಂದಂತೆ ಬದುಕು, ಆದರೆ ನಿನ್ನಿಂದ ಯಾರಿಗೂ ಕೆಡುಕಾಗದಂತೆ ಬದುಕು. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತೆ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು. ಗತಕಾಲದ ಬಗ್ಗೆ ಕೊರಗುವ ಬದಲು ನಾಳೆಯತ್ತ ಹೆಜ್ಜೆ ಹಾಕುವುದು ಒಳಿತು. ತಾಳ್ಮೆಯಿಂದ ಇರು. ನೀ ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತೆ. ನಿನ್ನ ಮನಸ್ಸಿನ ಶಕ್ತಿಯನ್ನು ಚಿಂತೆ ಮಾಡಲು ಉಪಯೋಗಿಸಬೇಡ, ಆ ಶಕ್ತಿಯನ್ನು ನಂಬಿಕೆಗೆ ಉಪಯೋಗಿಸು. ನಿಮ್ಮನ್ನು ನೀವು ಸ್ವೀಕರಿಸಿಕೊಳ್ಳಿ. ಸರಿ ಹೋಗದೇ ಇರುವ ವಿಷಯಕ್ಕೆ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತೆ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿತು ಎಂಬ ಅಹಂಕಾರ ಬೇಡ ಅಷ್ಟೆ. ನೋಡಲು ಕಣ್ಣಿದೆ ಎಂದು ಖುಷಿ ಪಡುವ ಮುನ್ನವೇ ಕಂಬನಿಯ ಪರಿಚಯ ಮಾಡುವ ಭಗವಂತ. ಎಷ್ಟು ಜನ ಸಂಬಂಧಿಕರು ಇದ್ದರೇನು, ಗೆಳೆಯರಿದ್ದರೇನು, ಕಷ್ಟ ಕಾಲದಲ್ಲಿ ತೋರಿಸುವನು ನಮ್ಮ ಆಪ್ತರು ಯಾರೆಂದು. ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲಿ ಮಹಾಭಾರತ ಸೃಷ್ಟಿಯಾಗುತ್ತೆ. ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾಗಿದ್ರೆ ಅಲ್ಲಿ ರಾಮಾಯಣ ಸೃಷ್ಟಿಯಾಗುತ್ತೆ. ಕರ್ಮ ಹೇಳುತ್ತೆ, ಯಾವಾಗ ನೀನು ಇನ್ನೊಬ್ಬರ ಜೀವನವನ್ನು ಸುಳ್ಳು, ಮೋಸ, ದ್ರೋಹ, ಸುಳ್ಳು ಭರವಸೆಯಿಂದ ಹಾಳು ಮಾಡುತ್ತೀಯೋ ಅದನ್ನು ನೀನು ಕೊಟ್ಟಿರುವ ಸಾಲ ಎಂದು ತಿಳಿದುಕೋ. ಯಾಕೆಂದ್ರೆ ನಾಳೆ ಅದು ನಿನಗೆ ಬಡ್ಡಿ ಸಮೇತ ವಾಪಸ್ಸು ತಿರುಗುತ್ತೆ.
ಸಹಾಯ ಮಾಡಿದವರನ್ನೇ ದೂರ ಮಾಡಿದ್ರೆ ದೇವರು ಕೂಡ ನಿಮ್ಮಿಂದ ದೂರವಾಗುವನು. ಯಾಕೆಂದ್ರೆ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದ್ದು ಮನುಷ್ಯ ರೂಪದಲ್ಲಿ ಬಂದಿದ್ದು ದೇವರೇ ಹೌದು. ನಿಮ್ಮ ಅತೀ ದೊಡ್ಡ ಶತ್ರು ನೀವೇ. ಯಾಕೆಂದ್ರೆ ನಿಮ್ಮ ಕೆಲಸವನ್ನು ಬಿಟ್ಟು ಬೇರೆಯವರ ಕೆಲಸಕ್ಕೆ ನಿಂತಿರುವಿರಿ. ಶ್ರೀಕೃಷ್ಣ ಹೇಳ್ತಾರೆ, ಯಾರ ಕೆಟ್ಟ ಕಾಲವನ್ನು ನೋಡಿದ ನಂತರ ಅವರನ್ನು ಬಿಡಬೇಡಿ. ಯಾಕೆಂದ್ರೆ ಕಾಲ ಕೆಟ್ಟದಾಗಿರುತ್ತೆ ಹೊರತು ಜೀವನವಲ್ಲ. ನಗುವನ್ನು ದುಡ್ಡು ಕೊಟ್ಟು ಕೂಡ ಖರೀದಿಸಲಾಗುವುದಿಲ್ಲ. ಅಳುವನ್ನು ಎಷ್ಟು ಆತ್ಮರಿದ್ರೂ ಹಂಚಲು ಆಗುವುದಿಲ್ಲ. ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ. ಇಂದು ನೀವು ಅವರಿಗೆ ಮುಖ್ಯ, ನಾಳೆ ನೀವು ಅವರಿಗೆ ಏನೂ ಅಲ್ಲ, ಮತ್ತು ಅದು ನಿಜವಾದ ಜೀವನ. ಸರಿ ತಪ್ಪುಗಳನ್ನು ಹುಡುಕುತ್ತಾ ಕುಂತರೆ ಯಾವ ಸಂಬಂಧವೂ ಉಳಿಯೋದಿಲ್ಲ. ನಂಬಿಕೆಯಿಂದ ಜೊತೆಗೆ ಇದ್ದರೆ ಯಾವ ಸಂಬಂಧವೂ ದೂರ ಆಗುವುದಿಲ್ಲ. ಸುತ್ತಿಗೆಯ ಕೊನೆಯ ಏಟು ಕಲ್ಲನ್ನು ಒಡೆಯುತ್ತದೆ. ಅದರರ್ಥ ಹಿಂದಿನ ಹೊಡೆತಗಳು ವ್ಯರ್ಥವೆಂದಲ್ಲ. ಫಲಿತಾಂಶದ ಮೇಲೆ ಮನುಷ್ಯನ ದೃಷ್ಟಿ, ಶುದ್ಧ ಕರ್ಮದ ಮೇಲೆ ದೇವರ ದೃಷ್ಟಿ. ಒಳ್ಳೆ ದಿನಗಳು ಬದುಕಲ್ಲಿ ಬರಬೇಕೆಂದ್ರೆ ಸ್ವಲ್ಪ ದಿನ ಕೆಟ್ಟ ದಿನಗಳ ಜೊತೆಗೆ ಕಳೆಯಲೇಬೇಕು. ಕೃಷ್ಣ ಹೇಳುತ್ತಾನೆ, ಸತ್ಯದ ದಾರಿಯಲ್ಲಿಯೇ ಹೋಗು. ಒಂದು ವೇಳೆ ನೀನು ಎಡವಿ ಪಾತಾಳಕ್ಕೆ ಬಿದ್ದರೂ ಕೂಡ ನಿನ್ನನ್ನು ಮೇಲೆತ್ತುವುದಕ್ಕೆ ನಾನು ಬಂದೇ ಬರುತ್ತೇನೆ. ನಿದ್ದೆ ಬಂದರೆ ಎಲ್ಲವನ್ನೂ ಮರೆಸುತ್ತೆ, ನಿದ್ದೆ ಬರದಿದ್ರೆ ಎಲ್ಲವನ್ನೂ ನೆನಪಿಸುತ್ತೆ. ಹಾಗಾಗಿ ನಿದ್ದೆ ಎಂಬುದು ಒಂದು ಅದ್ಭುತವು. ಜಗತ್ತಿನಲ್ಲಿ ಹಸುಗಳ ಹಾಲಿನ ಬಣ್ಣವು ಒಂದೇ ಆದರೂ ಅವುಗಳ ಸ್ವಭಾವವು ವಿಭಿನ್ನವು. ಹಾಗೆಯೇ ನಮ್ಮ ರಕ್ತದ ಬಣ್ಣ ಕೆಂಪೆ ಆದರೂ ನಮ್ಮ ಸ್ವಭಾವಗಳು ವಿಭಿನ್ನವೇ ಹೌದು. ಜೀವನದಲ್ಲಿ ಆಧ್ಯಾತ್ಮ ಸಾಕ್ಷಾತ್ಕಾರದ ಮಾರ್ಗವಿದೆ. ಆ ಮಾರ್ಗದಲ್ಲಿ ನಡೆಯಬೇಕೆಂಬ ಹಂಬಲವಿದ್ರೆ ಆ ಮಾರ್ಗದೊಳಗಿನ ವಿಚಾರಗಳ ಆಸಕ್ತಿಯು ಅತ್ಯವಶ್ಯಕ. ನಮ್ಮೊಳಗಿನ ಅಹಂಕಾರವು ಎಂದು ನಾಶವಾಗುವುದೋ ಆ ಕ್ಷಣದಿಂದ ನಮಗೆ ನಾವು ಯಾರು ಎಂಬುದರ ಆಧ್ಯಾತ್ಮದ ಅರಿವು ಆರಂಭವಾಗುತ್ತೆ. ಪ್ರತಿಯೊಂದರಲ್ಲೂ ಧನಾತ್ಮಕ ಸ್ವಭಾವವನ್ನು ಹುಡುಕುವ ಮನಸ್ಸು ನಮ್ಮದಾದ್ರೆ ನಮ್ಮಷ್ಟು ಸುಖಿ ಜೀವಿಗಳು ಜಗತ್ತಿನಲ್ಲಿ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ನಮ್ಮ ಜೀವನಕ್ಕೆ ವಿಶಾಲವಾದ ಅರ್ಥವಿರಬೇಕೆಂದ್ರೆ ನಮ್ಮ ವಿಚಾರಗಳು ಪರಿಣಾಮಕಾರಿಯಾಗಿರಬೇಕು. ನಮಗೆ ದೀಪ ಬೆಳಗಿಸುವ ಯೋಗ್ಯತೆ ಇಲ್ಲದಿದ್ರೆ ನಾವು ಬೆಳಗುವ ದೀಪವನ್ನು ಆರಿಸಲು ಹೋಗಬಾರದು. ನಮಗೆ ಮತ್ತೊಬ್ಬರಿಗೆ ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ರೆ ನಾವು ಮತ್ತೊಬ್ಬರ ಅನ್ನದಲ್ಲಿ ಮಣ್ಣು ಹಾಕಲು ಹೋಗಬಾರದು. ನಾವು ಸಾಮಾನ್ಯವಾಗಿ ಕತ್ತಲೆ ಅಥವಾ ಅಂಧಕಾರವನ್ನು ದ್ವೇಷಿಸಲು ಮುಂದಾಗುತ್ತೇವೆ. ಜ್ಞಾನವೆಂಬ ದೀಪವನ್ನು ಬೆಳಗಿಸಲು ಮುಂದಾಗುತ್ತಿದ್ದಂತೆ ಕತ್ತಲೆ ಎಂಬ ಅಂಧಕಾರವು ಓಡಿ ಹೋಗುತ್ತೆ. ನಮ್ಮ ಬದುಕಿನ ಗುರಿ ಸಾಧನೆಯ ಹಾದಿಯಲ್ಲಿ ಎದುರಾಗುವ ಪ್ರತಿ ಅಡೆತಡೆ ಮತ್ತು ಅವಮಾನಗಳು ಉಳಿಪೆಟ್ಟು ತಿಂದ ಹಾಗೆ. ಅವುಗಳನ್ನು ಎದೆಗುಂದದೆ ಧೈರ್ಯದಿಂದ ಎದುರಿಸಿ ಮುನ್ನಡೆಸುವ ಕಲೆಯನ್ನು ರೂಢಿಸಿಕೊಳ್ಳಬೇಕು. ಸಮಯದ ಅವಶ್ಯಕತೆಯನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಬಳಿ ಬಂದು ಕೆಲಸ ಮಾಡಿಸಿಕೊಳ್ಳುವವರನ್ನು ಬದಿಗೆ ಸರಿಸಿ. ಎಲ್ಲಾ ಸಮಯದಲ್ಲೂ ನಮ್ಮ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ಲುವವರನ್ನು ಹತ್ತಿರವಿಟ್ಟುಕೊಳ್ಳುವುದು ಉತ್ತಮ ಜ್ಞಾನಿಗಳ ಉತ್ತಮ ಕಾರ್ಯವೂ ಆಗಿರುತ್ತೆ. ನಾವು ಒಳ್ಳೆತನಕ್ಕೆ ಮೋಸ ಮಾಡಲು ಮುಂದಾದ್ರೆ ನಮ್ಮ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಆಗುವುದು. ನಮ್ಮ ಅವಶ್ಯಕತೆಗಳನ್ನರಿತು ಆ ಅವಶ್ಯಕತೆಗಳಿಗನುಸಾರವಾಗಿ ಅಲ್ಪ ಪ್ರಮಾಣದ ಕರ್ಮಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದ್ರೆ ಅಂತಹ ಕರ್ಮಗಳು ಪರಮಾತ್ಮನಿಗೆ ಪ್ರಿಯವಾಗಿರುತ್ತೆ.